ವಿಶೇಷವಾಗಿ ಮೊನ್ನೆ ಏನು ಸಂಜೆ ನಮ್ಮ ಲೇಔಟಲ್ಲಿ ಮನೆಗೆ ಬೆಂಕಿ ಹಚ್ಚಿರುವಂಥ ಒಂದು ಪ್ರಕರಣದ ವಿಚಾರದಲ್ಲಿ ನಿನ್ನೆ ಪೊಲೀಸರು ಏನಂದರೆ 8 ಮಂದಿನ ಅವ್ರೇನು ಬಂಧನ ಮಾಡಿ ಅದರಲ್ಲಿ ಅಪ್ರಾಪ್ತರು ಇಷ್ಟು ಮಂದಿ ಅನ್ನೋದನ್ನೆಲ್ಲ ಕೂಡ ಹೇಳಿ ಅವರು ಇದು ಮಾಡಿದ್ದಾರೆ. ಮೊದಲನೇದಾಗಿ ನಾನು ಹೇಳಬೇಕು ಅಂತಂದರೆ ಅದು 100ಕ್ಕೆ 100 ಉದ್ದೇಶಪೂರ್ವಕವಾಗಿ ಆ ಒಂದು ಬೆಂಕಿಯನ್ನು ಅವ್ರು ಹಚ್ಚೋದ್ರ ಮೂಲಕ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡಬೇಕು ಅನ್ನೋವಂಥದ್ದು ಸ್ಪಷ್ಟವಾಗಿ ಇವತ್ತು ನಮಗೆ ಕಂಡು ಬಂದಿರುವಂಥದ್ದು. ಇದರಲ್ಲಿ ಮುಖ್ಯವಾಗಿ ನಾನೊಂದು ಮೊದಲನೇದಾಗಿ ನಿಮಗೆ ಹೇಳಬೇಕು ಅಂತಂದರೆ, ಮಾಧ್ಯಮಗಳಲ್ಲಿ ನಾನು ಮಾತಾಡ್ತಾ ಇರುವಂಥ ಸಂದರ್ಭದಲ್ಲಿ ಪೊಲೀಸ್ ಕಂಪ್ಲೇಂಟನ್ನು ಇವತ್ತು ನಾವು ರಿಜ್ವಾನ್ ಅಂತ ಹೇಳಿಬಿಟ್ಟು ನಮ್ಮ ಸೈಟ್ ಇಂಜಿನಿಯರ್ ಅವರು ಕಂಪ್ಲೇಂಟ್ ಕೊಟ್ಟಿರುವಂಥದ್ದು. ಆ ಘಟನೆ ಆದಾಗ ಯಾಕೆಂದರೆ ಅವರು ನಮ್ಮ ಹೊಸದಾಗಿ ಬಂದಿರುವಂಥ SP ಮೇಡಮು ಅಲ್ಲಿ ಕೆಳಗಡೆ ಇರೋ ಅಧಿಕಾರಿಗಳ ಮಾಹಿತಿಯನ್ನು ಪಡ್ಕೊಂಡ್ಬಿಟ್ಟು ಅವ್ರು ನಿನ್ನೆ ಮಾಧ್ಯಮಗಳಿಗೆ ತರಾತುರಿಯಾಗಿ ಮೇಲ್ನೋಟಕ್ಕೆ ಹೀಗೆ ಕಂಡು ಬರ್ತಾ ಇದೆ ಅಂತೇಳಿ ಅವ್ರು ಕೆಲವೊಂದು ವಿಷಯಗಳನ್ನ ಹೇಳಿದರು. ಆದರೆ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಅನ್ನುವಂಥ ಒಂದು ನಂಬಿಕೆ ವಿಶ್ವಾಸ ಅವ್ರ ಮೇಲೆ ಎಲ್ರಿಗೂ ಕೂಡ ಇದೆ. ಬಳ್ಳಾರಿಯಲ್ಲಿ ಅವ್ರು ಬಂದ ಮೇಲೆ ಭಾಳಷ್ಟು ಒಳ್ಳೆಯದಾಗ್ಬೋದು ಅಂತೇಳಿ. ಆದರೆ ಅವರು ಕೆಳಗಡೆ ಇರುವಂಥ ಅಧಿಕಾರಿಗಳು ಏನೇ ಹೇಳಿದರೂ ಕೂಡ ಕೆಲವೊಂದು ವಿಷಯಗಳನ್ನು ಸಂಪೂರ್ಣವಾಗಿ ಅವರು ತಿಳ್ಕೊಂಡು ಮಾತಾಡಬೇಕಾಗಿತ್ತು. ನಾನು ಕೆಲವೊಂದು ಕ್ಲಾರಿಟಿ ಕೊಟ್ಟು ಆಮೇಲೆ ಆ ಬೆಂಕಿ ಹಚ್ಚಿರೋ ಪ್ರಕರಣಕ್ಕೆ ನಾನು ಬರ್ತೀನಿ. ಮೊದಲನೇದಾಗಿ ನಮ್ಮ ಬಹಳಷ್ಟು ಮಂದಿ ನಮ್ಮ ಬಳ್ಳಾರಿ ಸೀನಿಯರ್ ಪತ್ರಕರ್ತರೆಲ್ಲ ಕೂಡ ಇದ್ದಾರೆ. ನಿಮಗೆಲ್ಲ ಕೂಡ ಗೊತ್ತಿರೋ ವಿಷಯ ಏನು ಅಂತಂದರೆ 2023 ತನಕ ಕೂಡ ಅಲ್ಲಿ G2 ಅನ್ನುವಂಥ ಒಂದು ಸಂಸ್ಥೆ ನಮ್ಮ ಲೇಔಟ್ನ ಮಾರ್ಕೆಟಿಂಗ್ ಅಗ್ರಿಮೆಂಟನ್ನು ನಮ್ಮ ಜೊತೆಯಲ್ಲಿ ಮಾಡ್ಕೊಂಡ್ಬಿಟ್ಟು ಚೆನ್ನೈ ಮೂಲದ ಸಂಸ್ಥೆ ಅದು. ಅವರಿಲ್ಲಿ ಬಳ್ಳಾರಿಗೆ ಬಂದು 23 ಮೇ ತನಕ ಕೂಡ ಅವರಿಲ್ಲಿ ಪ್ರಾಪರ್ಟಿಗೆ ಸಂಬಂಧಪಟ್ಟು ಅಡ್ವರ್ಟೈಸ್ಮೆಂಟ್ಸು ಮಾರ್ಕೆಟಿಂಗ್ ಎಲ್ಲ ಕೂಡ ಮಾಡಿದ್ದು ನಿಮಗೆ ನೆನಪಿರ್ಬೋದು. ಮತ್ತು ಹೆಲಿಕಾಪ್ಟರ್ಸ್ ಮೂಲಕ ಕೂಡ ಕಸ್ಟಮರ್ಸನ್ನು ಆ ಎಂಟೈರ್ ಲೇಔಟ್, ಯಾಕೆಂದರೆ 200 ಎಕರೆ ಲೇಔಟ್ನ ತೋರಿಸ್ಲಿಕ್ಕೆ ಯಾರು ಓಡಾಡಿ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಜಿಲ್ಲಾಧಿಕಾರಿಗಳಿಂದನೇ ಪರ್ಮಿಷನ್ ತಗೊಂಡು ಹೆಲಿಕಾಪ್ಟರ್ಗಳ ಮೂಲಕನೇ ಎಂಟೈರ್ ಲೇಔಟನ್ನು ಅವರು ತೋರಿಸಿರುವಂಥ ಒಂದು ವಿಷಯ ತಾವೆಲ್ಲರೂ ಕೂಡ ಗಮನಿಸಿರ್ತೀರಿ. ಸೊ ಅದಕ್ಕೆಲ್ಲ ಅಫಿಷಿಯಲ್ ರೆಕಾರ್ಡ್ಸ್. ಹೆಲಿಕಾಪ್ಟರ್ ಅಂದರೆ ಜಿಲ್ಲಾಧಿಕಾರಿಗಳು ಪರ್ಮಿಷನ್ ಕೊಡದೇನೆ ಅಲ್ಲಿ ಹೆಲಿಕಾಪ್ಟರ್ಗಳು ಮೂಮೆಂಟ್ ಆಗಲಿಕ್ಕಿಲ್ಲ. ಬಾಂಡ ಅಂದರೆ 11 ವರ್ಷಗಳಿಂದ ಲೇಔಟು ಅಬೆಂಡೆಂಟಾಗಿ ಪ್ರಾಪರ್ಟಿ ಇದೆ ಅನ್ನೋಂಥ ಅವರು SP ಅವ್ರ ಮಾತು ಅದು ಕರೆಕ್ಟ್ ಅಲ್ಲ ಅನ್ನೋದಕ್ಕೆ. ಯಾಕಂದರೆ ಅವ್ರ ಮಾಹಿತಿ ತಿಳ್ಕೊಬೇಕಾಗಿತ್ತು ಅಥವಾ ಕೆಳಗಡೆ ಅಧಿಕಾರಿಗಳು ಅವರಿಗೆ ಸರಿಯಾಗಿ ಮಾಹಿತಿ ಕೊಡಬೇಕಾಗಿತ್ತು. ಒಂದು. ಎರಡನೇದು, 4 ತಿಂಗಳ ಹಿಂದೆಯೇ ಕಂಪ್ಲೇಂಟ್ ಕೊಟ್ಟಿದ್ದೆ FIR ಕಾಪಿ ನಾನು ನಿನ್ನೆ ತಮಗೆಲ್ಲರೂ ಕೂಡ ತೋರಿಸಿದ್ದೀನಿ ನಾನು. ಅಂದರೆ ಆ ಪ್ರಾಪರ್ಟಿಗೆ ಅವ್ರ ಮಾತುಗಳಲ್ಲಿ ಹೇಳಿದ್ದೇನೆಂದರೆ 11 ವರ್ಷಗಳಿಂದ ಇದು ಸರಿಯಾಗಿ ಮೇಂಟೈನ್ ಆಗದೇ ಇರುವಂಥ ಅಬೆಂಡೆಂಟ್ ಪ್ರಾಪರ್ಟಿ ಅಂತ ಹೇಳಿರೋದು ಒಂದು. ಎರಡನೇದು, ಅಬೆಂಡೆಂಟ್ ಹೌಸ್ ಅಂತೇಳಿ ಬಳಸಿರುವಂಥ ಪದ ಒಂದು. ಮತ್ತು ಅವರು ಪ್ರೈವೇಟ್ ಸೆಕ್ಯೂರಿಟಿನಾದರೂ ಕೂಡ ಅಲ್ಲಿ ಅಟ್ಲೀಸ್ಟ್ ಹಿಡ್ಕೋಬೇಕಾಗಿತ್ತು ಅಂತೇಳಿ 3 ಪದಗಳನ್ನ ಹೇಳಿದರು. ನಾನು ಆಸಿಫ್ ಮತ್ತು ಮಂಜುನಾಥ್ ಅನ್ನುವಂಥ ಸೆಕ್ಯೂರಿಟಿ ಅಲ್ಲಿ ಇರೋ ಕಾರಣವೇ ಅಲ್ಲಿ ಆಗಿರುವಂಥ ಕಳುವು ಪ್ರಕರಣಕ್ಕೆ 4 ತಿಂಗಳ ಹಿಂದೆ ಹೋಗಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟು 3 ಬಂಧನ ಮಾಡಿರುವಂಥ ವಿಷಯನೂ ತಮಗೆಲ್ಲ ನಾನು ನಿನ್ನೆ ಹೇಳಿರುವಂಥದ್ದು ಅದು ರೆಕಾರ್ಡ್ ಇದೆ. ಸೊ ಆ ವಿಷಯಕ್ಕೆ ಅಟ್ಲೀಸ್ಟ್ ಅವರು ತಿಳ್ಕೊಬೇಕಾಗಿತ್ತು. ಈ 3 ವಿಷಯಗಳನ್ನು ಕೂಡ ಅವರು ಹೇಳಲಿಕ್ಕೆ ಆಗಲಿಲ್ಲ ನಿನ್ನೆ. ಇನ್ನೊಂದೇನಂತಂದರೆ, ನಾನು ಮೀಡಿಯಾದಲ್ಲಿ ಮಾತಾಡೋ ಟೈಮ್ನಲ್ಲಿ ಅಲ್ಲಿ ಯಾರು ಆಸಿಫ್ ಮತ್ತು ಮಂಜು ಅನ್ನುವಂಥವರು ಸೆಕ್ಯೂರಿಟಿ ಅವರು ಆ ರೌಂಡ್ ಹೊಡೆಯೋ ಟೈಮ್ನಲ್ಲಿ ಹೊಗೆ ಬರ್ತಾ ಇರೋದನ್ನು ಕಂಡು ಅಲ್ಲಿ ಅವರು ಬಂದು ವೀಡಿಯೋ ಮಾಡ್ತಾ ಅವ್ರು ಇಬ್ಬರೇ ಇರೋ ಕಾರಣ ಆ ಕಡೆ ಸುಮಾರು 10-15 ಮಂದಿ ಜನ ಇದ್ರು ಅನ್ನೋದು ಅವ್ರ ಕಣ್ಣಿಗೆ ಯಾವಾಗ ಮನೆ ಹತ್ರ ಅಷ್ಟು ಜನ ಇದ್ರು ಅಂತ ಗೊತ್ತಾಯಿತು. ಅವರಿಬ್ಬರೇ ಫೇಸ್ ಮಾಡಲಿಕ್ಕೆ ಆಗದೇ ಇರೋ ಕಾರಣ ಇಮಿಡಿಯೇಟಾಗಿ ಆ ಸೈಟ್ ಇಂಜಿನಿಯರ್ ರಿಜ್ವಾನ್ ಅವರಿಗೆ ಅವರು ಫೋನ್ ಮಾಡಿದ ಮೇಲೆ ರಿಜ್ವಾನು ಇಮ್ರಾನ್ ಅವರು ಅಲ್ಲಿಗೆ ಏನು ಬಂದಿದ್ದಾರೆ, ನನ್ನ ಮಾತುಗಳಲ್ಲಿ ಮೀಡಿಯಾದಲ್ಲಿ ಹೇಳ್ತಾ ನಾನು ವಿಡಿಯೋ ಅವರು ತಕ್ಕೊಂತಾನೆ ಬಂದರು ಅಂತ ನಾನು ಹೇಳಿದೆ. ಪಾಪ ಪೊಲೀಸರು ಇವಾಗ ಏನು ಮಾಡಿದ್ದಾರೆ ಅಂತಂದರೆ, ನಾವೇನು ವಿಡಿಯೋ ಮಾಡಿ ಕೊಟ್ಟಿದ್ದೀವೋ ಮೀಡಿಯಾಗೆ ಏನು ನಾವು ರಿಲೀಸ್ ಮಾಡಿದ್ದೀವೋ ಅದೇ ವಿಡಿಯೋದಲ್ಲಿರುವಂಥ ಹುಡುಗರನ್ನೇ ಕೇಸಲ್ಲಿ, ಅಂದರೆ ಎಷ್ಟು ಮಂದಿ ಇದ್ದಾರೋ ಅಷ್ಟು ಮಂದಿನ ಮಾತ್ರ 8 ಮಂದಿನ ಬಂಧನ ಮಾಡಿಬಿಟ್ಟು ಅದರಲ್ಲಿ 2 ಅಪ್ರಾಪ್ತ ಹುಡುಗರನ್ನು ನಿನ್ನೆ ಪೊಲೀಸ್ ಸ್ಟೇಷನ್ನಲ್ಲಿ ಆ ಇನ್ವೆಸ್ಟಿಗೇಷನ್ ಮಾಡುವಂಥ ಸಂದರ್ಭದಲ್ಲಿ ಈ ರಿಜ್ವಾನ್ ಮತ್ತು ಇಮ್ರಾನ್ ಅಂತೇಳಿ 2 ಹುಡುಗರನ್ನ
ಸೈಟ್ ಇಂಜಿನಿಯರು ಮತ್ತು ಅಲ್ಲಿ ಅವ್ರ ಜೊತೆಯಲ್ಲಿರುವಂಥ ಇಬ್ಬರು ಹುಡುಗರನ್ನ ಅಲ್ಲಿಗೆ ಕರೆಸಿದ್ದಾರೆ. ಎಲ್ಲಿ ಪೊಲೀಸ್ ಸ್ಟೇಷನ್ಗೆ ಕರೆಸಿಬಿಟ್ಟು ಆ ಇಬ್ಬರು ಅಪ್ರಾಪ್ತ ಮಕ್ಕಳನ್ನ ಫುಲ್ಲು ಟ್ರೈನಿಂಗ್ ಮಾಡಿಬಿಟ್ಟು ಕರ್ಕೊಂಡು ಬಂದು ಆ ಇಬ್ಬರು ಹುಡುಗರನ್ನ ಕೂಡಿಸ್ಬಿಟ್ಟು ವಿಡಿಯೋ ಇವರೆಲ್ಲ ಮಾಡಿದ್ದು ಅಂತೇಳಿ ಕೇಳ್ತಾರೆ. ಆ ಇಬ್ಬರು ಹುಡುಗರು ಹೌದು ಸರ್ ಇವರೇ ವಿಡಿಯೋ ಮಾಡಿದ್ದು ಅಂತೇಳಿ ಹೇಳುವಂಥದ್ದು. ಉಳಿದಿರೋ 6 ಮಂದಿನ ಮತ್ತೆ ಅಲ್ಲಿ ಕರ್ಕೊಂಡು ಬಂದು ನಿಲ್ಲಿಸ್ಬಿಟ್ಟು ಇವರೇನೇ ವಿಡಿಯೋ ಮಾಡಿದ್ದಂದರೆ ಅವರೆಲ್ಲರೂ ಕೂಡ ತಲೆಯಲ್ಲಿ ಅಡಿಸ್ಬಿಟ್ಟು ಇವರೇ ವಿಡಿಯೋ ಮಾಡಿದ್ದಂತೇಳಿ ಹೇಳಿದ್ದಾರೆ. ವಾಸ್ತವ ಅಂತಂದರೆ ವಿಡಿಯೋ ಮಾಡಿದ್ದು ಅವರಿಬ್ಬರೂ ಅಲ್ಲ, ವಿಡಿಯೋ ಮಾಡಿದ್ದು ಅವರಿಬ್ಬರು ಕೂಡ ಅಲ್ಲ. ನಾನು ಎಲ್ಲ ವಿಷಯಗಳನ್ನು ನಾವು ಬಿಚ್ಚಿಟ್ಟಿದ್ರೆ ವಿಡಿಯೋ, ಯಾಕೆಂದರೆ ನಾನು ವಿಡಿಯೋನೂ ಕೊಟ್ಟೆ, ಅದರಲ್ಲಿರುವಂಥ 8 ಮಂದಿನ ಇವರು ಅರೆಸ್ಟ್ ಮಾಡಿ ತೋರಿಸಿದ್ದಾರೆ. ಇನ್ನೂ ಒಂದು 5-6 ಮಂದಿ ಹುಡುಗರು ಯಾರು ಓಡೋಗಿದ್ದಾರೆ ಬೈಕ್ಗಳಲ್ಲಿ, ಅವ್ರ ವಿಷಯ ಇವರು ಅಲ್ಲಿ ಪ್ರಸ್ತಾಪ ಕೂಡ ಮಾಡಿಲ್ಲ. ವಿಡಿಯೋದಲ್ಲಿರೋರನ್ನ ಬಂಧನ ಮಾಡಿ ಅವ್ರ ಕಡೆಯಿಂದನೇ ಆ ಸೈಟ್ ಇಂಜಿನಿಯರ್ನ ಇವರೇ ವಿಡಿಯೋ ತೆಗೆದಿದ್ದಂತೇಳಿ ನಿನ್ನೆ ಹೇಳಿಸ್ಬಿಟ್ಟು ನಿನ್ನೆ ಅವರೆಲ್ಲರನ್ನೂ ಕೂಡ ರಿಮೈಂಡಿಗೆ ಕಳಿಸ್ಬಿಟ್ಟಿದ್ದಾರೆ. ಅಂದರೆ ರೀಲ್ಸ್ಗೋಸ್ಕರ ಬಂದು ಏನೋ ಮಾಡಿಬಿಟ್ಟು ಅಲ್ಲಿ ಏನೋ ಆಯಿತು ಅಂತೇಳಿ. ಇಲ್ಲಿ ವಿಷಯ ಏನಂತಂದರೆ ವಿಡಿಯೋ ತೆಗೆದಿದ್ದವರೇ ಅಲ್ಲಿ ಸೈಟಲ್ಲಿದ್ದು ಬೇರೆ. ಆ ಇಬ್ಬರು ಕೂಡ ಭಾಳ ಹೈಲಿ ಎಜುಕೇಟೆಡ್ ಹುಡುಗರು. ಅವರು ಸುಮಾರು ಎಕ್ಸಾಮ್ಸ್ ಎಲ್ಲ ಕೂಡ ಬರೆದು ಜಾಬ್ಗೋಸ್ಕರ ಪ್ರಯತ್ನ ಮಾಡ್ತಾಯಿದ್ರು. ಆ ವಿಡಿಯೋಗಳು ಕೊಟ್ಟಾಗ ಅವರು ರಿಕ್ವೆಸ್ಟ್ ಮಾಡಿದ್ದೇನೆಂದರೆ ಮತ್ತು ನಮಗೇನಾದರೂ ತೊಂದರೆ ಆಗ್ಬೋದು ಅಂತಂದಾಗ ಅವರನ್ನು ನಾವು ಎಲ್ಲಿ ಕೂಡ ಬೆಳಕಿಗೆ ತೊಗೊಂಡು ಬರ್ದೇನೆ ಆ ವಿಡಿಯೋನ ನಾವು ನಮ್ಮ ಮಾಲೀಕನವ್ರಿಗೆ ಅವರೇನು ಶೇರ್ ಮಾಡಿದರು ಅದನ್ನು ನಾನು ಮೀಡಿಯಾಗೆಲ್ಲ ಕೂಡ ನಿನ್ನೆ ಶೇರ್ ಮಾಡಿರುವಂಥ ಒಂದು ವಿಷಯ. ಸೊ ಹಾಗಾಗಿ ಇಲ್ಲಿ ಪೊಲೀಸರು ಅಪ್ರಾಪ್ತ ಬಾಲಕರ ಜೊತೆ 6 ಮಂದಿನೇನು ಇಟ್ಕೊಂಡಿದ್ದಾರೆ. ಬೈಕ್ಗಳಲ್ಲಿ ಆ ಕಾಲುವೆ ಮೇಲೆ ಬೈಕ್ಗಳಿಟ್ಟು ಈ ಹುಡುಗರೆಲ್ಲರೂ ಕೂಡ ಓಡೋದ್ಮೇಲೆ ಈ ಹುಡುಗರನ್ನ ಕೂಡ ಪಿಕಪ್ ಮಾಡ್ಕೊಳ್ದೇನೆ 2 ಬೈಕಲ್ಲಿ 6 ಮಂದಿ 3 ಕೂತ್ಕೊಂಡ್ಬಿಟ್ಟು ಅಲ್ಲಿಂದ ಓಡೋಗಿರುವಂಥದ್ದು. ಸೊ ಅದ್ಯಾವುದನ್ನು ಕೂಡ ಅವರು ಪೊಲೀಸರು ಅವ್ರು ಯಾರನ್ನೂ ಕೂಡ ಅರೆಸ್ಟ್ ಮಾಡೋ ಪ್ರಯತ್ನ ಮಾಡದೇ ಇರುವಂಥ ಒಂದು ವಿಷಯ. ಮತ್ತು ಇನ್ನೊಂದು ಬಿಲ್ಡಿಂಗ್ಗೆ ಸಂಬಂಧಪಟ್ಟು ಇವಾಗ ನಾನು ನಿಮಗೇನಂತ ಹೇಳಿದ್ದೀನಿ, ಮಂಜುನಾಥ್ ಮತ್ತು ಆಸಿಫ್ ಅನ್ನುವಂಥ ಹುಡುಗರಲ್ಲೇನು ಸೆಕ್ಯೂರಿಟಿ ಓಡಾಡ್ತಾ ಇದ್ದಾರೆ, ಬಿಲ್ಡಿಂಗನ್ನು ತುಂಬ ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡ್ತಾ ಇರೋದು. ಜೊತೆಗೆ ಬಿಲ್ಡಿಂಗ್ಗೆ ಡೋರ್ಸ್ ಆಗಲಿ ಗ್ಲಾಸ್ಗಳಾಗಲಿ ಯಾವುದು ಕೂಡ ಏನೂ ಇದಾಗಲಿಲ್ಲ. ಕಂಪ್ಲೀಟ್ ತರಾತುರಿಯಲ್ಲಿ ಗ್ಲಾಸ್ಗಳನ್ನು ಡೋರನ್ನು ಮುರೆ ಬಡಿದು ಡ್ಯಾಮೇಜ್ ಮಾಡಿ ಒಳಗಡೆ ಹೋಗಿ ಕಂಪ್ಲೀಟ್ ಅವರು ಇವಾಗ ಒಂದು ಸಿಂಪಲ್ ಎಕ್ಸಾಂಪಲ್ ನಾನು ಹೇಳ್ತೇನೆ. ಬೆಂಕಿ ಏನಾದರೂ ಹಿಂಗೆ ಕೆಳಗಡೆ ಬಿತ್ತು ಅಂದರೆ ಅಂಟ್ಕೊಂಡು ಹೋಗಲಿಕ್ಕೆ ಅದೇನಾದರೂ ಒಂದು ಗುಡಿಸಲಿ ಅಥವಾ ಏನಾದರೂ ವುಡನ್ನು ಇದಕ್ಕೆ ಸಂಬಂಧಪಟ್ಟು ಏನಾದರೂ ಇದ್ದರೆ ಅದು ಕೂಡ ಬೆಂಕಿ ಅಂಟ್ಕೊಂಡಿದೆ ಅಂದರೆ ಅದಕ್ಕೆ ಒಂದು ಅರ್ಥ ಅನ್ನೋದಿದೆ. ಇಲ್ಲಿ ಭಾಳ ಸ್ಪಷ್ಟವಾಗಿ ಏನಂತಂದರೆ ಒಂದು ಸಿಗರೇಟ್ ಕುಡಿಯುವಂಥ ಒಂದು ಪ್ರಯತ್ನದಲ್ಲಿ ಯಾವುದೋ ಬಟ್ಟೆಗೆ ಬೆಂಕಿ ಹಚ್ಕೊಂಡು ಆ ಬೆಂಕಿ ಹಚ್ಕೊಂಡಿರೋ ಬಟ್ಟೆಯನ್ನು ಹಿಂಗೆ ಬಿಸಾಕ್ದ, ಅದಕ್ಕೆ ಕಂಪ್ಲೀಟು ಮನೆಯೆಲ್ಲ ಸುಟ್ಟೋಯ್ತು ಅನ್ನೋಂಥದ್ದು. ತಾವು ನ್ಯಾಚುರಲ್ಲಾಗಿ ಬೇಕಾದರೆ ನಾವೆಲ್ಲರೂ ಇಲ್ಲೇ ಕೂತ್ಕೊಳ್ಳೋಣ, ಇಲ್ಲೇ ಸ್ಕ್ರೀನ್ ಇದೆ, ಇಲ್ಲಿ ವುಡನ್ ಪ್ಯಾನೆಲ್ಸು ಇದೆ. ಬೇಕಾದರೆ ನಾವು ಮಾಮೂಲು ಸಣ್ಣ ಬಟ್ಟೆ ಕೂಡ ಬೇಡ, ಬೇಕಾದರೆ ಒಂದು 1x1 ಸೈಜ್ ಬಟ್ಟೆನೇ ತೊಗೊಂಡು ಬೇಕಾದರೆ ನಾವು ಅದಕ್ಕೆ ಬೇಕಾದರೆ ಕಿರೋಸಿನು ಪೆಟ್ರೋಲು ಬೇಕಾದರೂ ಕೂಡ ಹಾಕಿ ಇದೇ ಟೇಬಲ್ ಮೇಲೆ, ಇದು ವುಡನ್ ಟೇಬಲ್ಲೇ ಅಥವಾ ಇನ್ನೊಂದು ಇದ್ರ ಮೇಲೆ ನಾವು ಬೇಕಾದರೆ ಹಾಕಿ ಒಂದು 5-10 ನಿಮಿಷ ನಾವು ಬೇಕಾದರೆ ವೇಟ್ ಮಾಡೋಣ, ಬಿಲ್ಡಿಂಗ್ ಹತ್ಕೊಳ್ಳುತ್ತೆ ಅನ್ನೋದನ್ನು ನಾವು ಗಮನಿಸಬೇಕಾಗಿರುವಂಥ ಒಂದು ವಿಷಯ ಇಲ್ಲಿ. ಹಾಗಾಗಿ ಒಂದು ಹಾಸ್ಯಾಸ್ಪದವಾಗಿ ಇದು ರೀಲ್ಸು ಇನ್ನೊಂದು ಅಂತ ಹೇಳ್ತಾ ಇರುವಂಥದ್ದನ್ನು ರಾಜ್ಯದ ಜನರು ಏನು ಅಂದ್ಕೊಳ್ತಾರೆ ಅನ್ನೋಂಥದ್ದು ಕೂಡ ಬೇಕಾಗಿತ್ತು. ಹಾಗಾಗಿ ನಾನು ದಯಮಾಡಿ ಇದು ನಿಮಗೆ ಗೊತ್ತಾಗದೇನೋ ಹೊಸದಾಗಿ ಬಂದಿರೋ ಕಾರಣ ನಿಮ್ಮ ಕೆಳಗಡೆ ಇರೋ ಅಧಿಕಾರಿಗಳು ಹೇಳಿರೋದನ್ನು ನಮ್ಮ SP ಅವರು ಏನು ಹೇಳಿದ್ದಾರೆ ಅದನ್ನು ಬಿಡ್ರಿ ತಾವು ದಯಮಾಡಿ. ಯಾಕೆಂದರೆ ಇವಾಗ ನಮಗಂತೂ ಮನೆ ಮೇಲೆ ಆಗಿರುವಂಥ 5-6 ಸಾವಿರ ಜನಗಳ ಜೊತೆ ಆಗಿರೋಂಥ ಒಂದು ದಾಳಿ ಆಗಿರ್ಬೋದು. ನನಗೆ ನಿನ್ನೆ ನಾನೊಂದು ವಿಡಿಯೋ ನಮ್ಮವರೆಲ್ಲ ಆಗಿರೋ ಘಟನೆಗಳ ಬಗ್ಗೆ ಅಸೆಂಬ್ಲಿಯಲ್ಲಿ ಚರ್ಚೆ ಮಾಡಲಿಕ್ಕೆ ಎಲ್ಲ ನಮ್ಮ ನಾಯಕರುಗಳು ಕೊಡೋದಕ್ಕೆ ರೆಡಿ ಮಾಡ್ತಾಯಿದ್ರು. DK ಶಿವಕುಮಾರ್ ಅವ್ರ ಪ್ರೆಸ್ ಮೀಟಲ್ಲಿ ಮೋಸ್ಟ್ಲಿ ನಮ್ಮ ನಾಗರಾಜ ಕೇಳಿದ್ದಂತ ಅಂದ್ಕೊಳ್ತೀನಿ. ಅಂದರೆ ತಲೆಗೆ ಇಲ್ಲಿ ಏನಾದರೂ ಒಳಗಡೆ ಹೋಗಿದ್ದೇನಂತ DK ಶಿವಕುಮಾರ್ ಅವರು ಕೇಳಿದಾಗ ತಲೆಗೆ ಬಿದ್ದಿದ್ರೆ ಅವ್ರು ಹೆಂಗೆ ಮಾತಾಡ್ತಾಯಿದ್ರು ಅಂತೇಳಿ ಪ್ರಶ್ನೆ ಕೇಳಿದಾಗ ಇಮಿಡಿಯೇಟಾಗಿ ಅವ್ರು ನನಗೆ ಗೊತ್ತಿಲ್ಲ ಅಂಥೇಳಿ ತಲೆ ತಗ್ಗಿಸ್ಕೊಳ್ತಾರೆ. ಸೊ ನಾನು ಹೇಳ್ತಾ ಇರೋದು ಏನಂತಂದರೆ ಈ ವಿಷಯದಲ್ಲಿ ನೋಡಿ ಪೊಲೀಸರು 3 ಗನ್ಮ್ಯಾನ್ಗಳನ್ನ ಅರೆಸ್ಟ್ ಮಾಡಿ ಕೈ ತೊಳ್ಕೊಂಡ್ಬಿಟ್ಟಿದ್ದಾರೆ. ಅವನು ಸತೀಶ್ ರೆಡ್ಡಿಗೆ ಪೆಟ್ಟಾಗಿದೆ ಅಂತೇಳಿ ಇಲ್ಲಿ 7-7ವರೆಗೆ ಇನ್ನೂ ಗಲಾಟೆ ಆಗ್ತಾಯಿದ್ದೇನೋ ಇಲ್ಲನೋ ಅವನ್ನ ತಪ್ಪಿಸಿದ್ದಾರೆ. OPDಯಲ್ಲಿ ತಲೆಗೆ ಕ್ಲಾತ್ ಸುತ್ತಿದ್ದಾರೆ. ಇವಾಗ ನಾವು ವೀಡಿಯೋಗಳು ರಿಲೀಸ್ ಮಾಡಿರೋದು ನಮ್ಮ ಹುಡುಗರಿಗೆಲ್ಲ ತಲೆಗೆ ಗಾಯ ಆಗಿರುವಂಥದ್ದು,
ಬ್ಲಡ್ ಸೋರ್ತಾ ಇರುವಂಥದ್ದು. ಹಂಗೆ ಕೈಯಲ್ಲಿ ಇಟ್ಕೊಂಡು ಹಂಗೆ ಆಸ್ಪತ್ರೆಗಳಿಗೆ ಹೋಗಿ ಮಾರನೇ ದಿನ ಪ್ರೆಸ್ ಮುಂದೆ ಅವರೆಲ್ಲರನ್ನೂ ಕೂಡ ನಾವು ಪ್ರೆಸೆಂಟ್ ಮಾಡಿದ್ದು. ಸತೀಶ್ ರೆಡ್ಡಿಗೆ ಅಂಥ ಒಂದು ಗಾಯ ಆಗಿಬಿಟ್ಟು ಅವನಿಗೇನು ಬ್ರೈನ್ ಡ್ಯಾಮೇಜ್ ಆಗಿಬಿಟ್ಟು ಅವನು ಕೋಮೋದಲ್ಲಿ ಇರುವಂಥ ಒಂದು ಪರಿಸ್ಥಿತಿ ಇಂಥದ್ದು ಯಾವುದೂ ಕೂಡ ಇಲ್ಲ ಅಲ್ಲಿ. ಅವನ್ನ ಇದ್ದಕ್ಕಿದ್ದಂಗೆ ಇಲ್ಲಿಂದ ಚಾನಲ್ ಶೇಖರ್ನ ಮತ್ತು ಸತೀಶ್ ರೆಡ್ಡಿನ ಪೊಲೀಸರು ತಗೊಂಡೋಗ್ಬಿಟ್ಟು ಅವನ ತಲೆಗೆ ಬಟ್ಟೆ ಸುತ್ತಿದ್ರು. ಅಟ್ಲೀಸ್ಟು ಅವನಿಗೇನಾದರೂ ಗಾಯಗಳಾಗಿದ್ದರೆ ಒಂದು ವಿಡಿಯೋ ಮಾಡಬೇಕಾಗಿತ್ತು, ರಕ್ತದ ಗಾಯಗಳನ್ನ. ಒಂದು ಎರಡನೇದು ಬಂದು 5-10 ನಿಮಿಷದಲ್ಲೇ ಆಂಬುಲೆನ್ಸನ್ನಲ್ಲಿ ಇಟ್ಬಿಟ್ಟು ರವಿಕುಮಾರ್ ASPನೇ ಅಲ್ಲಿ ಸ್ವತಃ ಹೋಗ್ಬಿಟ್ಟು ಅವನ್ನ ಸತೀಶ್ ರೆಡ್ಡಿನ ಆಂಬುಲೆನ್ಸಲ್ಲಿ ಕೂಡಿಸಿ ಬೆಂಗಳೂರಿಗೆ ಕಳಿಸಿದ್ರು. ಅವನು ಆರಾಮಾಗಿ ನಡ್ಕೊಂಡು ಬಂದು ಆಂಬುಲೆನ್ಸಲ್ಲಿ ಕುಂತಿದ್ದನ್ನು ನಾನು ನಿಮಗೆ ತೋರಿಸಿದ್ದೆ, ಮತ್ತು ಅವನು ವಿಕ್ಟ್ರಿ ಸಿಂಬಲ್ನ ತೋರಿಸಿದ್ದು ನಾನು ತೋರಿಸಿದೆ. ಅಂದರೆ ಈ ಕ್ಷಣಕ್ಕೂ ಮತ್ತು ಜಮೀರ್ ಅಹ್ಮದ್ ಅವರೇ ಸ್ವತಃ ಸತೀಶ್ ರೆಡ್ಡಿ ಅವರ ಪ್ರೈವೇಟ್ ಗನ್ಮ್ಯಾನ್ಗಳಿಂದನೇ ರಾಜಶೇಖರ್ ಸತ್ತಿದ್ದು ಅಂತೇಳಿ ಎಲ್ಲ ಟಿವಿಗಳ ಮುಂದೆ ಹೇಳಿದ ಮೇಲೂ ಕೂಡ ಇವತ್ತು ಆ ಗನ್ಮ್ಯಾನ್ಗಳಿಗೆ ಮಾಲೀಕ ಸತೀಶ್ ರೆಡ್ಡಿ ಅಂತೇಳಿ ಈ ಜಿಲ್ಲಾ ಉಸ್ತುವಾರಿ ಮಂತ್ರಿನೇ ಹೇಳಿದಾಗ ಸತೀಶ್ ರೆಡ್ಡಿನೂ ಕೂಡ ಇವತ್ತು ಬಂಧನ ಮಾಡದೇ ಇರುವಂಥ ಒಂದು ಸ್ಥಿತಿ. ಅದೇ ಗನ್ಮ್ಯಾನ್ಗಳನ್ನ ಕರ್ಕೊಂಡು 9 ಗಂಟೆಗೆ ಭರತ್ ರೆಡ್ಡಿ ನಮ್ಮ ಮನೆ ಮುಂದೆ ಬಂದು ಅದೇ ಪ್ರೈವೇಟ್ ಗನ್ಮ್ಯಾನ್ಗಳು ಆ ರಾಜಶೇಖರ್ ಸುತ್ತಿವರದೇ ಓಡಾಡ್ತಾ ಇರ್ತಾರೆ. ಅವರು ಆ ಹುಡುಗ ಹಿಂತಿರುಗಿ ಓಡೋ ಟೈಮ್ನಲ್ಲಿ ಅವನ್ನ ಫೈರ್ ಮಾಡಿ ಸಾಯಿಸಿದ್ದು. ಒಂದು 4-5 ಅಡಿ ಡಿಸ್ಟೆನ್ಸಲ್ಲೇ ಭರತ್ ರೆಡ್ಡಿ ಅಲ್ಲೇ ಇದ್ದಾನೆ. ಆ ಸಂದರ್ಭದಲ್ಲಿ ಭರತ್ ರೆಡ್ಡಿನೂ ಇದುವರೆಗೆ ಅರೆಸ್ಟ್ ಮಾಡಿಲ್ಲ. ಅಂದರೆ ಏನು ನಡೀತಾ ಇದೆ ಅನ್ನೋದನ್ನು ಇವತ್ತು ನೀವೇ ಇದಕ್ಕೆಲ್ಲದಕ್ಕೂ ಕೂಡ ಸಾಕ್ಷಿ. ಇವತ್ತು ಅದೇ ಅವ್ರನ್ನ ಬಂಧನ ಮಾಡಿದರೆ ಇಂಥ ಪಡ್ಡೆ ಹುಡುಗರು ಅವರೇನು ರೀಲ್ಸಿಂದ ಹೋಗಿ ಬೆಂಕಿ ಹಚ್ಚಿದ್ದಾರೆ ಅಂತ ಹೇಳುವಂಥ ಪೊಲೀಸರ ಗನಾಂಧಾರಿ ಇನ್ವೆಸ್ಟಿಗೇಷನ್ನು, ಒಂದು ಹಾಸ್ಯಾಸ್ಪದ ಒಂದು ಹೇಳಿಕೆಗಳು ಆದರೂ ಕೂಡ ಇಂಥದ್ದು ಯಾರೂ ಕೂಡ ಧೈರ್ಯ ಮಾಡುವಂಥ ಕೆಲಸ ಯಾರೂ ಮಾಡಲ್ಲ. ಇವತ್ತಿಗೂ ಕೂಡ ಕಂಪ್ಲೀಟ್ ಬಳ್ಳಾರಿಯಲ್ಲಿ ಇವತ್ತು ಅವರು ರಾಜೇಶ್ ಅಂತೇಳಿ ಇವಾಗೇನು AC ಬಂದಿದ್ದಾರೆ, ಅವರು ರಾತ್ರಿ ಹಗಲು ಇವತ್ತು ಕೆಲಸ ಮಾಡ್ತಾಯಿದ್ದಾರೆ. ನನಗೆ ತಿಳಿದಷ್ಟು ಮಟ್ಟಿಗೆ ಅವ್ರು ಬಂದ ಮೇಲೆ 5-6 ಕಡೆ ಇವತ್ತು ರೇಡ್ ಮಾಡಿದ್ದಾರೆ. ಕಂಪ್ಲೀಟ್ ಎಲ್ಲ ಕಡೆ ಉಸುಗಾಗಿರ್ಬೋದು, ಪಡಿತರ ಹಕ್ಕಿ ಆಗಿರ್ಬೋದು, ಬೇರೆ ಬೇರೆ ಈ ಅಕ್ರಮ ಕೆಲಸಗಳನ್ನ ಅವ್ರ ರೂಟಲ್ಲಿ ಅವ್ರ ಇಲಾಖೆ ವ್ಯಾಪ್ತಿ ಒಳಗಡೆ ಬರುವಂಥ ಇದರ ಮೇಲೆ ಅವ್ರು ರೇಡ್ ಮಾಡ್ತಾಯಿದ್ದಾರೆ. ಪೊಲೀಸರು ಈ ಕ್ಷಣಕ್ಕಾದರೂ ಕೂಡ SP ಫಸ್ಟು ಅವನು ASP ರವಿಕುಮಾರ್ ಏನಿದ್ದಾನೆ ಅವನ್ನ ನಂಬೋದನ್ನು ಫಸ್ಟು ಬಿಡಲೆ. ಇಷ್ಟೊತ್ತಿಗಾಗಲಿ ಇವರೆಲ್ಲರನ್ನ ಸತೀಶ್ ರೆಡ್ಡಿ ಭರತ್ ರೆಡ್ಡಿನ ಬಂಧನ ಮಾಡಿ ASP ಸಿಟಿ DSPನ ಇವತ್ತು ಹೊರಗಡೆ ಕಳಿಸ್ಬಿಟ್ಟಿದ್ರೆ ಅಟ್ಲೀಸ್ಟ್ ಅಂದರೂ ಕೂಡ ಜನಗಳಲ್ಲಿ ಆಯಿತು ಸರ್ಕಾರ ಒಂದು ಕ್ರಮ ಕೈಗೊಳ್ತಾ ಇದೆ, ಒಂದು ಭಯದ ವಾತಾವರಣ. ಈ ಕ್ರಿಮಿನಲ್ಸ್ಗಳಿಗೆ ಅಟ್ಲೀಸ್ಟ್ ನಾವಿನ್ನು ತಪ್ಪು ಮಾಡಲಿಕ್ಕೆ ಹೋದರೆ ನಮಗಿನ್ನು ಭಾಳ ಗಂಭೀರವಾಗಿ ಶಿಕ್ಷೆ ಆಗುತ್ತೆ. ಒಬ್ಬ ಸತೀಶ್ ರೆಡ್ಡಿ ಭರತ್ ರೆಡ್ಡಿ ಅಂತ MLAಗಳನ್ನೇ ಬಿಟ್ಟಿಲ್ಲ. ಇವತ್ತು ಸರ್ಕಾರ ಪೊಲೀಸರು ತುಂಬ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾಯಿದ್ರು ಅನ್ನೋ ನಂಬಿಕೆ ಬರ್ತಾಯಿತ್ತು. ಆದರೆ ಇವತ್ತು 25 ದಿನಗಳಾದರೂ ಕೂಡ 3 ಗನ್ಮ್ಯಾನ್ಗಳನ್ನ ಬಿಟ್ಟರೆ ಇನ್ನು ಯಾರನ್ನೂ ಕೂಡ ಬಂಧನ ಮಾಡಿಲ್ಲ. ಕೆಲವೊಂದು ವಿಡಿಯೋಗಳನ್ನ ನಿಮ್ಮ ಹತ್ರ ಇರೋವಂಥದ್ದನ್ನೇ, ಬಟ್ ನಿಮಗೆ ಹೆಸರುಗಳು ಗೊತ್ತಿರಲಿಕ್ಕಿಲ್ಲ. ನಟೋರಿಯಸ್ಸು ರೌಡಿ ಗ್ಯಾಂಗ್ಗಳೇನಿದ್ದರು ಬಳ್ಳಾರಿಯಲ್ಲಿ, ಭರತ್ ರೆಡ್ಡಿ ಹಿಂಬಾಲಕರು ಪೊಲೀಸರ ಮೇಲೆ ಯಾವ ರೀತಿ ದಬ್ಬಾಳಿಕೆ ಮಾಡಿ ಪೊಲೀಸರನ್ನೇ ತಳ್ಳಿ ಲಾಠಿಗಳನ್ನು ಅವ್ರ ಕೈಯಿಂದ ಕಸ್ಕೊಂಡ್ಬಿಟ್ಟು ನಮ್ಮ ಮನೆಗಳ ಮೇಲೆ ಕಲ್ಲು ತೂರಾಟ ಮಾಡಿರುವಂಥವ್ರು, ಬಾಟಲ್ಗಳು ಎಸೆದಿರುವಂಥವ್ರು, ಅವ್ರ ಹೆಸರುಗಳ ಸಮೇತ ವಿಡಿಯೋ ಇದೆ, ನಾನು ತೋರಿಸ್ತೀನಿ. ಕನಿಷ್ಠ ಪಕ್ಷ ಅವ್ರನ್ನೂ ಕೂಡ ಇವತ್ತುವರೆಗೂ ಕೂಡ ಬಂಧನ ಮಾಡದಿರುವಂಥ ಒಂದು ದುಸ್ಥಿತಿಯಲ್ಲಿ ಇವತ್ತು ಸರ್ಕಾರ ಪೊಲೀಸ್ ವ್ಯವಸ್ಥೆ ಇದೆ ಅಂತಂದರೆ ಇನ್ನು ಏನು ಬೇಕಾದರೆ ಇನ್ನು ಒಂದು 4-5 ದಿನಕ್ಕೆ ಇನ್ನೊಂದು ಘಟನೆ ಅಂಥೇಳಿ ನಾವು ಬರೋ ದಿನಗಳಲ್ಲಿ ಕೇಳೋ ಪರಿಸ್ಥಿತಿ ಬಳ್ಳಾರಿಯಲ್ಲಿ ಬರ್ಬೋದಾ ಅನ್ನೋಂಥ ಒಂದು ಪ್ರಶ್ನೆ ಮೂಡುತ್ತೆ. ಆಯಿತಾ? ಅದನ್ನು ನಿಮ್ಗೆ ಕೊಟ್ಬಿಡ್ತೀನಿ, ಇಲ್ಲ ಕೊಡ್ತೀನಿ ಅಷ್ಟೇ. ಅದು ಬ್ಲ್ಯಾಕ್ ಶರ್ಟ್ ಹಾಕೊಂಡು ನಿಂಗೆ ಇದಾದ್ಮೇಲೆ ಅದು ಹೌದು. ಮತ್ತು ಅವನ ಬಗ್ಗೆ ಬಾಟಿಲ್ ತಗೊತಾರೆ ನೋಡಿ ನೀವು. ಅದು ಮತ್ತೆ ಹಿಂಗೆ ಬಂದಲ್ಲ, ಅದು ಬಾಟಿಲ್ ತಗೊಂಡು ಅವನ ಹೆಸರು ಖಾಜಾ ಅಂತೇಳಿ. ಹಾಂ, ಅದು ಆಯಿತು. ಇನ್ನೊಂದು ತೋರಿಸಿ. ಸುಭಾಷ್ ಅಂತೇಳಿ ಕೌಲ್ ಬಜಾರ್ ಇನ್ಸ್ಪೆಕ್ಟರ್, ನಿಮಗೆಲ್ಲ ಗೊತ್ತು ನೋಡಿರಿ. ಅವನು ಧೀರಜ್ ಅಲಿಯಾಸ್ ಟಿಲ್ಲು ಅಂತೇಳಿ. ಅದು ಸುಭಾಷ್ನೇ ನೋಡಿ ಇನ್ಸ್ಪೆಕ್ಟರ್.
ನಮ್ಮ ಮನೆ ಹತ್ರ ಬರ್ತಾ ಇದ್ದರೆ ತಳ್ಳೋದಕ್ಕೆ ಪಾಪ ಪ್ರಯತ್ನ ಮಾಡಿ ಆ ಸುಭಾಷ್ DSP ಕೇಳ್ತಾನೆ, ನನ್ನ ಜೊತೆ 20 ಮಂದಿ ಪೊಲೀಸರು ಇದ್ದಾರೆ, ಅವ್ನು MLA ಹಾಕ್ಕೊಂಡು ಹಿಂಗೆ ಹೋಗಿ ಮನೆಗೆ ಬಿಟ್ಟು ಬರ್ತೀನಿ, ರೆಡ್ಡಿ ಅವ್ರ ಮನೆ ಹತ್ರ ಬಿಡೋದು ಬೇಡ ಅಂತೇಳಿ ಎಷ್ಟು ಕೇಳಿದ್ರು ಕೂಡ ಅವ್ನು DSP ಆ ಬಗ್ಲೆಗೆ ನಡ್ಕೊಂಡು ಬರ್ತಾ ಇದ್ದಾನೆ ನೋಡ್ರಿ. DSP ಆ ಕಡೆ ಹೆಲ್ಮೆಟ್ ಹಾಕ್ಕೊಂಡು ಅವನು ಬರ್ತಾ ಇದ್ದಾನೆ, ಸುಭಾಷು ಅಡ್ಡ ಹಿಂಗೆ ನುಗ್ತಾ ಇದ್ದಾನೆ, ಅಂದರೆ ಹೋಗೋದು ಬೇಡ ಅಂತೇಳಿ. ಸುಭಾಷ್ ಕೈಯಿಂದನೇ ಅವನು ಯಾರು ಅವನು ಧೀರಜ್ ಅಲಿಯಾಸ್ ಟಿಲ್ಲೋನವನು ಲಾಠಿಗಳು ಹಿಡ್ಕೊಳ್ಳೋದು ಅದು. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.